कालिकम्ब देवता प्रीत्यर्थं पूर्वोच्चरिता एवं गुण विशेष विशिष्टास्यां शुभतिथौ अस्य भवतो देवयोत्तम सकलाण्ड ब्रह्मांड नायक्यः अस्य इंद्राण्ये नमः चामुण्डायै नमः सिद्धलक्ष्मी नमः मोक्षलक्ष्मी नमः जयलक्ष्मी नमः श्रीलक्ष्मी नमः वरमहालक्ष्मी देवताभ्यो नमः कालिकम्ब देवताभ्यो नमः नानाविध परिमलवस्तु ಇನ್ನೂ ಕೂಡ 20 ವರ್ಷದ ಕಾಲ ಹಂಗೆ ಗಟ್ಟಿಯಾಗಿ ಅಡ್ಡಪಟ್ಟಾಗಿದ್ದು ನಮ್ಮೆಲ್ಲರನ್ನೂ ಆಶೀರ್ವಾದ ಮಾಡ್ತಾ ಆ ಕಾಳಿಕಮ್ಮ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತೇಳಿ ಆ ದೇವರ ಪ್ರಾರ್ಥನೆ ಮಾಡಿ ನಾನು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ದೇಶೀಯ ವೆಂಕಟರಾಮಣ್ಣವರು ಅಂದ್ಬಿಟ್ರು ಸಮುದಾಯದ ಕುಟುಂಬದವರು ಮತ್ತು ಹಾದಿನಾರಾಯಣಪ್ಪ ಮತ್ತು ಎಲ್ಲ ಅವರ ಸಮುದಾಯದ ಮುಖಂಡರು ಸೇರಿ ಹೀಗೆ ಸುಮಾರು 3-4 ವರ್ಷಗಳ ಹಿಂದೆ ಶ್ರೀ ಕಾಳಿಕಾಂಬಾ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಗ್ರಾಮವೇ ಅಲ್ಲ ಕಸಬಾ ಮಂಗಾರಪೇಟೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಕಾಳಿ ಮಾತೆ ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡಿದ್ದು. ಆ ಸಂದರ್ಭದಲ್ಲಿ ಕೊರೋನಾ ಇದ್ದಿದ್ದರಿಂದ ಹೆಚ್ಚಾಗಿ ಎಲ್ಲರನ್ನು ಕರೆದು ಒಂದು ಆಡಂಬರವಾಗಿ ದೇವಿಯ ಕಾರ್ಯಕ್ರಮ ಮಾಡಕ್ಕೆ ಆಗಿರಲಿಲ್ಲ. ಆದ್ದರಿಂದ ಈ 3ನೇ ವರ್ಷದ ಒಂದು ಆರಾಧನಾ ಕಾರ್ಯಕ್ರಮವನ್ನ ಈ ಭಾಗದ ಎಲ್ಲ ಮುಖಂಡರು ಸೇರಿ ಬಹಳ ದೇವಿಗೆ ವಿಶೇಷ ದೀಪಾಲಂಕಾರವನ್ನು ಮಾಡಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ದೇವರ ಆರಾಧನೆ ಮಾಡ್ತಕ್ಕ ಕೆಲಸವನ್ನು ಮಾಡಿದ್ದಾರೆ. ನಮ್ಮನ್ನು ಕೂಡ ಈ ಒಂದು ದೇವಾಲಯ ಪೂಜೆಗೆ ಕರೆಸಿದ್ರು. ನಾವು ನಮ್ಮ ಪೇಸ ರಾಜಣ್ಣೊಟ್ಟಿಗೆ ನಾವೆಲ್ಲ ಕೂಡ ಈ ಒಂದು ದೇವಿಯ ಪೂಜೆಯಲ್ಲಿ ಪಾಲ್ಗೊಂಡಿದ್ದೇವೆ. ಸುಸಂಗವಾಗಿ ಪೂಜೆ ನೆರವೇರಿದೆ. ಇಷ್ಟೇ ಹೇಳ್ತೇನೆ. ನೀನು ಮಳೆ ಪ್ರಾರಂಭ ಆಗತಕ್ಕಂಥ ಒಳ್ಳೆ ಲಕ್ಷಣ ಕಾಣಿಸ್ತಾ ಇದೆ. ಈ ಬಾರಿ ಒಳ್ಳೆ ಮಳೆ ಬೆಳೆ ಆಗಲಿ. ಆದಷ್ಟು ಬೇಗ ಈ ಭಾಗ ಜನರನ್ನ ನಾವೇನು ಕೈಗೆತ್ಕೊಂಡಿದ್ದೀವಿ, ಕೈಗಾರಿಕಾ ವಲಯ ಮತ್ತು ಟೌನ್ಶಿಪ್ ಇವೆರಡನ್ನೂ ಕೂಡ ಮಾಡಿ ಜನರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಆ ದೇವಿ ಎಲ್ಲರೂ ಕೊಡಲಿ ಅಂತೇಳಿ ನಾನು ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ದೇವಾಲಯಕ್ಕೆ ವಿಶೇಷವಾಗಿ ಈ ಗ್ರಾಮದ ಹಿರಿಯ ಮುಖಂಡರು ನಾರಾಯಣ ಸ್ವಾಮಣ್ಣ ಆದಿಯಾಗಿ ಆದಿನಾರಾಯಣಪ್ಪಣ್ಣ ಆದಿಯಾಗಿ ರಾಮಚಂದ್ರಪುರ ಆದಿಯಾಗಿ ನಮ್ಮ ಮುರುಗೇಶ್ ಇಲ್ಲೇ ಇದ್ದಾರೆ. ಎಲ್ಲ ನಮ್ಮ ಭಾಳ ವರ್ಷ ಗಂಗಪ್ಪ ಅವರು ಸುಮಾರು ಒಂದು 45 ವರ್ಷ ಸ್ನೇಹಿತರು. ಇವತ್ತು ನಮ್ಮೇನು ಗಾಲ್ಪಲ್ಲಿ ಇವತ್ತು ಕಮಲ್ ಉಳಿದ್ದೀವಿ 40 ವರ್ಷಗಳಿಂದನೇ ಆ ಕಾಡಲ್ಲಿ ಬಂದು ನಮ್ಮಡಿ ಕೆಲಸ ಮಾಡಿದ್ದವು. ಹೀಗೆ ಎಲ್ಲ ಇದು ಇವತ್ತು ಆಹ್ವಾನ ಮಾಡಿದ ಬೇರೆಗೆ ಈ ದೇವಾಲಯಕ್ಕೆ ನಾವು ಭೇಟಿ ಕೊಟ್ಟಿದ್ದೇವೆ. ದೇವರ ಆಶೀರ್ವಾದವನ್ನು ಮಾಡಿಸಿದ್ದೀರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಕಾಳಿಕಾಂಬಾ ದೇವಿ ಸರ್ವರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತೇಳಿ ನಾನು ತಮ್ಮಗಳ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ.